ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 11. ಸಸ್ಯಗಳಲ್ಲಿ ಧನ ಗುರುತ್ವಾನುವರ್ತನೆಗೆ ಇದು ಒಂದು ಉದಾಹರಣೆ. ಆಪ್ಷನ್ ಎ ಕಾಂಡದ ಬೆಳವಣಿಗೆ, ಆಪ್ಷನ್ ಬಿ ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ, ಆಪ್ಷನ್ ಸಿ ಬಳ್ಳಿಗಳ ಕುಡಿಗಳ ಬೆಳವಣಿಗೆ, ಆಪ್ಷನ್ ಡಿ ಬೇರುಗಳ ಮೇಲ್ಮುಖ ಬೆಳವಣಿಗೆ. ಇಲ್ಲಿ ಸಸ್ಯಗಳಲ್ಲಿ ಧನ ಗುರುತ್ವಾನುವರ್ತನೆಗೆ ಉದಾಹರಣೆ. ಗುರುತ್ವದ ಕಡೆಗೆ ಸಸ್ಯದ ಭಾಗದ ಬೆಳವಣಿಗೆ ಅಲ್ವಾ. ಕಾಂಡದ ಬೆಳವಣಿಗೆ ಗುರುತ್ವದಿಂದ ಅದು ವಿರುದ್ಧ ದಿಕ್ಕಿನಲ್ಲಿರುತ್ತೆ ಅಲ್ವಾ, ಆದ್ದರಿಂದ ಕಾಂಡದ ಬೆಳವಣಿಗೆ ಅಲ್ಲ. ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ ಅದು ಗುರುತ್ವದ ಕಡೆಗೆ ಚಲಿಸುವಂತಹ ಒಂದು ಬೆಳವಣಿಗೆ ಅಲ್ವಾ, ಆದ್ದರಿಂದ ಇದು ಸರಿಯಾದ ಉತ್ತರ. ಬಳ್ಳಿಗಳ ಕುಡಿಗಳ ಬೆಳವಣಿಗೆ ಇದು ಋಣ ಗುರುತ್ವಾನುವರ್ತನೆಗೆ ಉದಾಹರಣೆ. ಬೇರುಗಳ ಮೇಲ್ಮುಖ ಬೆಳವಣಿಗೆ ಕೂಡ ಋಣ ಗುರುತ್ವಾನುವರ್ತನೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ.